ಅಣ್ಣ ಅಣ್ಣ. ಯಾರು? ಬಂದೆ. ಅಮರಣ್ಣ, ಹೀಗೆ ಬಂದ್ಯಾ? ಬಾ ಅಣ್ಣ. ಅಮ್ಮ ಸೀತಾ, ಚೆನ್ನಾಗಿದ್ದೇನಂತಾಯಿ? ತುಂಬ ಚೆನ್ನಾಗಿದ್ದೀನಿ ಅಣ್ಣ. ನಾನು ನೋಡಿದ್ರೆ ಗೊತ್ತಾಗಲ್ವಾ ಹೇಗಿದ್ದೀನಿ ಅಂತ? ಸೀತಾ, ಏನಮ್ಮ ಈಗ ಹೇಳ್ತಾ ಇದೀಯಾ? ಹಾಗೆಲ್ಲ ಮಾತಾಡಬಾರ್ದು. ನಿನ್ನ ನೋವು ಏನು ಅಂತ ನಂಗೆ ಗೊತ್ತು, ಆದರೆ ಈ ರೀತಿ ದುಃಖಿಸಬಾರ್ದು. ನನ್ನ ಮುತ್ತಂತ ತಂಗಿ ಅಲ್ವಾ ನೀನು. ಈ ಮನೆಯಲ್ಲಿ ಯಾವಾಗಲೂ ನಗನಗ್ತಾ ಓಡಾಡ್ಕೊಂಡು ನಗತ್ತಿರ್ತಕ್ಕ ನನ್ನ ಆಸೆ ಅಣ್ಣ. ಎಲ್ಲಿ ನನ್ನ ಬಾಳಲ್ಲಿ ನಗು, ಸಂತೋಷ, ನೆಮ್ಮದಿ ಎಲ್ಲನೂ ಕಳ್ಕೊಂಡ್ಬಿಟ್ಟಿದ್ದೀನಿ ಅಣ್ಣ. ನನಗೀಗ ಉಳಿದಿರೋದು ಈ ಕಣ್ಣೀರೊಂದೇ. ಈ ನಿನ್ನ ತಂಗಿ ಭಾಳ ಹಾಳಾಗೋಯ್ತು. ನನ್ನ ಬದುಕು ನಾಯಿ ಮುಟ್ಟಿದ ಮಡಿಕೆ ಆಗೋಯ್ತು. ಇನ್ನೆಲ್ಲಿ ಸಂತೋಷ, ನೆಮ್ಮದಿ, ಸುಖ ಎಲ್ಲ. ಅಮ್ಮ ಸೀತಾ, ಎಂತ ಮಾತು ಅಂತ ಆಡ್ತಾ ಇದೀಯ ತಾಯಿ ನೀನು? ಏನಣ್ಣ ಹೇಳಿ, ಏನು ಅಂತ ಹೇಳಿ? ಏನಿನ ತಂಗಿ ಬಾಳು, ಅದರಲ್ಲ ಪ್ರಸಾದಣ್ಣ ನನ್ನ ತಂಗಿ ಚಿನ್ನದ ಗೊಂಬೆ ಅಂತ ನೂರಾರು ಆಸೆ ಕನಸುಗಳನ್ನ ಇಟ್ಟುಕೊಂಡಿದ್ದ. ಆದರೆ ಆ ಗೊಂಬೆ ಈಗ ಬಿರುಗಾಳಿಗೆ ಸಿಕ್ಕಿ ನುಚ್ಚು ನೂರಾಗೋಯ್ತಣ್ಣ. ನನ್ನ ಬದುಕೀಗ ನಾಯಿ ಮುಟ್ಟಿದ ಮಡಿಕೆ ಆಗೋಯ್ತು. ನನ್ನ ಬದುಕು ಬಿರುಗಾಳಿಗೆ ಸಿಕ್ಕಿದ ದೋಣಿ ತರ ತತ್ತರಿಸಿ ಹೋಗ್ತಾ ಇದೆ. ಅತ್ತ ಮುಂದೆ ಸಾಗಕ್ಕೂ ಆಗದೆ, ಇತ್ತ ಮುಳುಗಿ ಅಂತ್ಯ ಕಾಡಕ್ಕೂ ಆಗದೆ, ಮೇಲೆ ಅತ್ತ ಒದ್ದಾಡೋಗ್ತಾ ಇದೆ. ಅಮ್ಮ ಸೀತಾ, ದೋಣಿ ನಡೆಸುವ ನಾವಿಕ ದೋಣಿ ಮುಳುಗೋಯ್ತು ಅಂತ ಸುಂದಿರ್ತೇನೆ ನಮ್ಮ. ಹೇಗಾದ್ರೂ ಮಾಡಿ ಈಜಿ ದಡ ಸೇರ್ಬೇಕಮ್ಮ. ಹಾಗೆ ನಮ್ಮ ಜೀವನದಲ್ಲಿ ಬಂದ ಕಷ್ಟ ಸುಖಗಳನ್ನು ಹೆದರಿಸ್ಬೇಕಮ್ಮ. ರಮೇಶ ಸಿಕ್ಕಿ ಎಲ್ಲ ವಿಚಾರಗಳನ್ನು ತಿಳಿಸ್ತಮ್ಮ. ಅಮ್ಮ ಸೀತಾ, ಇದರಲ್ಲಿ ನಿಂದೇನು ತಪ್ಪಿಲ್ಲ ಅಮ್ಮ, ನನ್ಗೆ ಗೊತ್ತಮ್ಮ. ಅಣ್ಣ, ನಂದೇನು ತಪ್ಪಿಲ್ಲ ಅಂದ್ರು ಶಿಕ್ಷೆನ ನಾನೇ ಅನುಭವಿಸ್ಬೇಕಲ್ವಣ್ಣ. ತಪ್ಪು ಮಾಡದೇ ಇದ್ರು ಆ ನೋವುಗಳನ್ನ ನಾನು ತಾನೇ ಅನುಭವಿಸ್ಬೇಕು. ಯಾರ ತಪ್ಪು ಮಾಡಿದ್ರೆ ಏನು, ಆದ್ರಿಂದ ಶಿಕ್ಷೆ ಮಾತ್ರ ನನ್ನ ಪಾಲಿಗಲ್ವೇನಣ್ಣ. ಇನ್ನೇನಣ್ಣ ಉಳಿದಿದೆ ನಿನ್ನ ತಂಗಿ ಬಾಳಲ್ಲಿ? ಇನ್ನೇನು ಉಳಿದಿದೆ? ಸೀತಾ, ಹೇಳ್ಬೇಡಮ್ಮ, ಹೇಳ್ಬೇಡ. ನಿನಗೆಷ್ಟು ಸಂಕಟ ನೋವು ಇದೆಯೋ ಅದ್ರೇಳರಷ್ಟು ನಿನ್ ಗಂಡನಿಗಿದೆಯಮ್ಮ. ಈ ನಿನ್ನ ಸ್ಥಿತಿಗೆ ತಂದ ನನ್ನ ತಲೆ ತೆಗಿಬೇಕಂತ ಹೊಟ್ಟೆ. ಆದ್ರೆ ರಮೇಶ ನನ್ನ ಶಾಂತಿ ಮಾತುಗಳನ್ನು ಕಟ್ ಮಾಡ್ಬಿಟ್ಟಮ್ಮ, ಕಟ್ ಹಾಕ್ಬಿಟ್ಟ. ಅಣ್ಣ, ನೀನು ಅವನ್ನ ಸಾಯಿಸ್ಬಿಟ್ರೆ ಹೋಗಿರೋ ನನ್ನ ಶೀಲ ಮತ್ತೆ ತಿರುಗಿ ಬರುತ್ತ ಅಣ್ಣ? ಅಮ್ಮ ಸೀತಾ, ಏನಮ್ಮ ಈಗ ಹೇಳ್ತಾ ಇದೀಯಾ? ಹೌದಣ್ಣ, ನಿನ್ನ ತಂಗಿ ಬಾಳನ್ನ ಸರಿ ಮಾಡಬೇಕು ಅಂತಿದ್ರೆ ನಾನೊಂದು ಮಾತು ಕೇಳ್ತೀನಿ, ನಡೆಸ್ಕೊಡ್ತೀಯಾ? ಅದೇನು ಅಂತ ಹೇಳಮ್ಮ. ಅಣ್ಣ, ನನ್ನ ಬದುಕು. ಅಮ್ಮ ಸೀತಾ, ನಿನಗೋಸ್ಕರ ನನ್ನ ಮೈ ಚರ್ಮನಾದ ಸುಲ್ದು ಚಪ್ಪಲಿ ಮಾಡಿಕೊಡ್ಕೊಂಡ್ರು ರೆಡಿ. ನಿನಗೋಸ್ಕರ ನಾನು ಪ್ರಾಣ ಕೊಡೋನು ಕೊಡ್ತೀನಿ. ಅದೇನು ಅಂತ ಹೇಳಮ್ಮ, ಹೇಳು. ಬೇಡ ಅಣ್ಣ, ಇಷ್ಟು ದೊಡ್ಡ ಮಾತಾಡಬೇಡ. ಒಂದು ವೇಳೆ ನಿನ್ನ ಪ್ರಾಣ ಕೇಳೋ ಪರಿಸ್ಥಿತಿ ಏನಾದ್ರೂ ಬಂದ್ರೆ ಈ ನಿನ್ನ ತಂಗಿನೇ ಈ ಭೂಮಿ ಮೇಲೆ ಬದುಕೊಳ್ಳೋದಿಲ್ಲ ಅಣ್ಣ. ಹಾಗೆಲ್ಲ ಮಾತಾಡಬೇಡಮ್ಮ. ಅದನ್ನು ತಡೆದುಕೊಳ್ಳುವ ಶಕ್ತಿ ನಿನ್ನ ಅಣ್ಣನಿಗಿಲ್ಲ. ನೀನು ನನ್ನ ಜೀವ ಕಣಮ್ಮ, ಉಸಿರಮ್ಮ. ಅಣ್ಣ, ಈ ನಿನ್ನ ತಂಗಿ ಬಾಳು ಕತ್ತಲೆಯನ್ನು ಅಂಧಕಾರದಲ್ಲಿ ಮುಳುಗೋಗಿದೆ. ಈ ಕತ್ತಲೆನ ದೂರ ಮಾಡಿ ಈ ನಿನ್ನ ತಂಗಿ ಬಾಳಿಗೆ ಬೆಳಕು ತರ್ತೀಯ ಅಣ್ಣ? ಸೀತಾ, ನಿನ್ ಬಾಳಿಗೂ ಬೆಳಗೋದಾದ್ರೆ ನಾನು ಯಾವ ತ್ಯಾಗಕ್ಕೂ ಸಿದ್ಧ. ಅದೇನು ಅಂತ ಹೇಳಮ್ಮ. ಅಣ್ಣ, ಯಾರಿಂದ ನಾನು ಭಾಳ ಹಾಳಾಯ್ತು ಅವರನ್ನು ನಾನು ಮದುವೆ ಮಾಡ್ಕೋಬೇಕು ಅಂದರೆ ಜಗದೀಶ್ ಜೊತೆ ನಾನು ಮದುವೆ ಮಾಡ್ತೀಯ ಅಣ್ಣ? ಹೇಗಾದ್ರೂ ಮಾಡಿ ನನ್ನನ್ನು ಜಗದೀಶ್ ಜೊತೆ ಮದುವೆ, ಬದುಕಿದ್ರು ಅವ್ರ ಜೊತೆ, ಸತ್ರು ಅವ್ರ ಜೊತೆ. ಅಮ್ಮ ಸೀತಾ,
ಬೇಟೆಗಾರನ ಬಾಣಕ್ಕೆ ಸಿಲುಕಿ ಒದ್ದಾಡುವಂತೆ ಪಕ್ಷಿ ಅಂತಾಗಿದೆ ಈ ನಿನ್ನ ಜೀವನ. ಇದಕ್ಕೆ ಪರಿಹಾರ ಅಂದ್ರೆ ನೀನ್ ಹೇಳ್ದಾಗೆ ಆ ಜಗದೀಶನ್ ಕೊಟ್ಟು ಮದುವೆ ಮಾಡಬೇಕೇ ವಿನಃ ಬೇರೆ ದಾರಿ ಇಲ್ಲ ಆಗಿದೆ. ಅಮ್ಮ ಸೀತಾ, ನೀನೇನು ಭಯ ಪಡಬೇಡ. ಹೇಗಾದ್ರೂ ಮಾಡಿ ಅಣ್ಣನ ಮನವೊಲಿಸಿ ಈ ಮದುವೆಗೆ ಒಪ್ಪಿಸ್ತೀನಿ. ನಿನಗೆ ಒಪ್ಕೇನಮ್ಮ? ಓಕೆನಾ ಅಣ್ಣ? ಅಣ್ಣ, ನಾನು ಅದೆಷ್ಟು ಪುಣ್ಯ ಮಾಡಿದ್ದೀನೋ. ಭಗವಂತ ನನಗೆ ಎಷ್ಟೇ ಜನ್ಮ ಅಂತ ಕೊಟ್ಟರು, ನಿಮ್ಮಂತ ಅಣ್ಣದಿರಿಗೆ ನನ್ನ ತಂಗಿ ಕೂಡ ಹೋಗ್ಬಾಡ್ಲಿ ಅಣ್ಣ. ಅಮ್ಮ ಸೀತಾ, ಯಾಕಮ್ಮ ಅಷ್ಟೊಂದು ಭಾವುಕಳಾಗ್ತೀಯ? ನೋಡಮ್ಮ ಸೀತಾ, ನೀನು ಯಾವಾಗ್ಲೂ ನಗ್ನಾಗ್ತಾ ಇರ್ಬೇಕು, ನಿನ್ನ ನನ್ನ ಆಸೆ. ಎಲ್ಲಿ ಎಲ್ಲಿ ಒಂದ್ಸಲ ನಗು ನೋಡ್ತೀನಿ. ಯಾವಾಗ್ಲೂ ಹೀಗೆ ನಗ್ನಾಗ್ತಾನೇ ಇರ್ಬೇಕು, ನಿನ್ನ ನನ್ನ ಆಸೆ. ಸರಿನಾ? ಸರಿ ಅಣ್ಣ. ಓ, ಏನೋ ಇದು ಇಬ್ರು ಇಷ್ಟೊಂದು ಖುಷಿ ಖುಷಿಯಾಗಿದ್ದೀರಾ? ಏನು ಸಮಾಚಾರ? ಅಣ್ಣ ಏನೂ ಇಲ್ಲ, ಸೀತುನಿಗೆ ಒಂದು ಗಂಡು ನೋಡಿದ್ದೆ, ಅದ್ರ ಬಗ್ಗೆನೇ ಮಾತಾಡ್ತಾ ಇದ್ದೆ ಅಣ್ಣ. ಏನು ಸೀತನ್ ಗಂಡು ನೋಡಿದ್ಯಾ? ಹೌದಣ್ಣ. ಏಯ್, ಬುದ್ಧಿಗಿದ್ದಿ ಇದೆಯೇನೋ ನಿನಗೆ? ಯಾರಾದರೂ ಅಕ್ಕನ್ನ ಮೊದಲು ಬಿಟ್ಟು ತಂಗಿ ಮದುವೆ ಮಾಡ್ತಾರಾ? ಮೊದಲು ನಮ್ಮ ತಂಗಿ ಕಲ್ಪನನ್ನು ಮದುವೆ ಮಾಡಬೇಕು, ಆಮೇಲೆ ತಾನೇ ಸೀತನ್ ಮದುವೆ ಮಾಡಬೇಕಾಗಿರೋದು. ಅಲ್ಲ ಅಮ್ಮ, ನಾವು ಮೊದಲೇ ಸೀತನ್ ಮದುವೆ ಮಾಡಿಬಿಟ್ರೆ ಮುಂದೆ ಕಲ್ಪನ ನೋಡಬರೋ ಹುಡುಗರುಗಳು ಅವಳಿಗೇನೋ ತೊಂದರೆ ಇದೆ ಅಂತ ಅಂದ್ಕೊಳ್ಳೋದಿಲ್ವೇನೋ? ಅಣ್ಣ ಏನ್ ತಲೆ ಕೆಡ್ಸ್ಕೊಬೇಡ ಅಣ್ಣ, ನಾನು ಕಲ್ಪನೆಗೊಂದು ಗಂಡು ನೋಡಿದ್ದೀನಿ ಅಣ್ಣ. ಓ, ಆಲೆ ಆ ಕೆಲಸನೂ ಮಾಡಿಬಿಟ್ರೆ. ಯಾರಪ್ಪ ಹುಡುಗ? ಎಲ್ಲಿದ್ದಾನಮ್ಮ ಪುರುಷ? ಏನು ಮಾಡ್ಕೊಂಡಿದ್ದಾನು? ಅಣ್ಣ ಆ ಹುಡುಗ ಬೇರೆ ಯಾರೂ ಅಲ್ಲ ಅಣ್ಣ, ಕತೆ ಕವನಗಳನ್ನ ಬರೀತಾರ ನನ್ನ ಸ್ನೇಹಿತ, ಅವನೇ ಅಣ್ಣ. ನಮ್ಮ ಕಲ್ಪನಣ್ಣ ಕೈ ಹಿಡೋ ಗಂಡು ನಿಮ್ಮಿಬ್ರು ಒಪ್ಪಿಗೆ ಕೊಟ್ಟರು ಸಾಕು. ಯಾರು, ರಮೇಶ? ಹೂ ಅಣ್ಣ. ಈಗ ಹೇಳ್ತೀನಿ ಅಂತ ತಪ್ಪು ತಿಳ್ಕೊಬೇಡ ಅಮ್ಮ. ರಮೇಶ್ ನಮ್ಮ ತಂಗಿ ಕಲ್ಪನೆಗಳನ್ನ ಮದುವೆ ಆಗೋದಕ್ಕೆ ಒಪ್ಕೊಂಡಿದ್ದಾರೇನು? ನೀನು ಅವ್ರ ಹತ್ರ ಮಾತಾಡಿದ್ಯಾ? ಅಣ್ಣ ನಾನು ರಮೇಶ್ ಜೊತೆನೆ ಮಾತಾಡಿ ಈ ವಿಚಾರಕ್ಕೆ ಬಂದಿರೋದು. ನೀವಿಬ್ರು ಒಪ್ಪಿಗೆ ಕೊಟ್ಟರೆ ಅಷ್ಟೇ ಸಾಕು. ಸಂತೋಷನಪ್ಪ. ಅಂದಾಗೆ ಇದಕ್ಕೆ ನಮ್ಮ ತಂಗಿ ಕಲ್ಪನೆ ಏನು ಹೇಳ್ತಾಳೋ? ಅಮ್ಮ, ಅಂತ ನಿರ್ಮಲ ಮನಸ್ಸಿನ ವ್ಯಕ್ತಿ ನಿನ್ನ ಕೈ ಹಿಡಿಯೋದಕ್ಕೆ ನೀನು ತುಂಬ ಪುಣ್ಯ ಮಾಡಿದ್ದೆ ಅಮ್ಮ. ಅಮ್ಮ, ರಮೇಶ್ ನಿನಗೆ ಒಪ್ಕೆ ಅಲ್ವಮ್ಮ? ಅಮರ್, ನಾನು ಮಾಡಬೇಕಾಗಿರೋ ಕೆಲಸನ ಮುಂದೆ ನಿಂತು ನೀನು ಮಾಡ್ತಿದ್ಯಾ, ಅದೇ ಅಣ್ಣನಿಗೆ ಸಂತೋಷನಪ್ಪ. ಕಲ್ಪನಾ, ಅಮರ್ ರಮೇಶ್ನ ಮದುವೆ ಆಗೋದಕ್ಕೆ ನಿನ್ಗೆ ಒಪ್ಪಿಗೆ ಇದೆಯೇನಮ್ಮ? ನನ್ನ ಒಪ್ಪಿಗೆ ಏನು? ಒಟ್ಟಿನಲ್ಲಿ ನನ್ನ ಅಣ್ಣಂದಿರು ಯಾರನ್ನ ತೋರಿಸಿ ತಾಳಿ ಕಟ್ಟಿಸ್ಕೊಂತಾರೋ ಕತ್ತೆ ಬಗ್ಸ್ಕೊಂಡು ತಾಳಿ ಕಟ್ಟಿಸ್ಕೊ. ಈ ಮದುವೆಯಿಂದ ನಿಮ್ಗೆ ಸಂತೋಷ ಅಲ್ವಾ? ಹಾಗಿದ್ರೆ ನಂದೇನು ಅಭ್ಯಾಸ. ಹಬ್ಬ, ನನ್ನ ಮುದ್ದು ತಂಗಿ ಏನೋ ಮದುವೆಗೆ ಒಪ್ಕೊಂಡು, ಇನ್ನು ಸೀತಾ ಕೂಡ ಮದುವೆಗೆ ಒಪ್ಕೊಬಿಟ್ರೆ ಇಬ್ಬರು ಮದುವೆನ ನಾನು ಅನ್ಕೊಂಡಂಗೆ ಒಂದೇ ಮಂಟಪದಲ್ಲಿ ಧಾಮ್ ಧೂಮ್ ಅಂತ ಮಾಡ್ಬಿಡ್ಬೋದು. ಅಮರ್ ಅಣ್ಣ, ಸೀತಾಳಿಗೆ ಗಂಡು ನೋಡಿದ್ದೀನಿ ಅಂತ ಹೇಳ್ದೆಯಲ್ಲ, ಯಾರೋ ಹುಡುಗ? ಅಣ್ಣ ನೀನು ಕೋಪಿಸ್ಕೊಳ್ಳಲ್ಲ ಅಂದರೆ ಖಂಡಿತ ಹೇಳ್ತೀನಿ ಅಣ್ಣ. ಚಿಕ್ಕಂದಿನಿಂದ ನಾನು ಇಲ್ಲಿವರೆಗೂ ಯಾವತ್ತಾದರೂ ನಿಮ್ಮ ಮೇಲೆ ಕೋಪ ಮಾಡ್ಕೊಂಡಿದ್ದೀನ? ಇಲ್ಲ ತಾನೆ? ಅದು ಯಾರು ಅಂತ ಧೈರ್ಯವಾಗಿ ಹೇಳಪ್ಪ. ಅಣ್ಣ 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 ನಾನು ಅದನ್ನೇ ಕೇಳ್ತಾ ಇದ್ದೀನಿ ಕಣೋ. ಯಾರೋ ಹುಡುಗ? ಅಣ್ಣ, ನಮ್ಮ ಸೀತನ ಕೈ ಹಿಡೋ ಗಂಡು ಬೇರೆ ಯಾರೂ ಅಲ್ಲ ಅಣ್ಣ, ಈ ಊರಿನ ಸಾಹುಕಾರ ಜಗದೀಶನಣ್ಣ. ಏನ್ ಮಾತಾಡ್ತಾ ಇದೆಯಾ ನೀನು? ಇನ್ನು ಒಂದೇ ಒಂದು ಮಾತು ಕೂಡ ಮಾತಾಡ್ಬೇಡ ಅಂತ ಲುಚ್ಚ ನನ್ನ ಮಗ ಜಗದೀಶನ್ಗೆ ನನ್ನ ತಂಗಿ ಸೀತನ್ ಕೊಟ್ಟು ಮದುವೆ ಮಾಡೋದಾ? ಸಾಧ್ಯನೇ ಇಲ್ಲ. ಏಯ್, ಯಾಕೋ ಯಾಕೋ ಈ ತರ ದುರ್ಬುದ್ಧಿ ಬಂತು ನಿನ್ಗೆ? ಒಂದ್ ಕಣ್ಣಿಗೆ ಸುಣ್ಣ, ಮತ್ತೊಂದ್ ಕಣ್ಣಿಗೆ ಬೆಣ್ಣೆನ? ಸರಿ ಇಲ್ಲ ಅಮ್ಮ, ನೀನ್ ಮಾಡ್ತಾ ಇರೋದು ಸ್ವಲ್ಪ ಕೂಡ ಸರಿ ಇಲ್ಲ. ಅಣ್ಣ, ಅಣ್ಣ ಯಾಕಣ್ಣ ಈ ರೀತಿ ಮಾತಾಡ್ತಾ ಇದೀಯಾ? ಅವ್ರ ಹತ್ರ ಬೇಕಾದಷ್ಟು ಆಸ್ತಿ ಹಣ ಎಷ್ಟು ಬೇಕಾದ್ರು ಅದು. ಅಣ್ಣ, ಆ ಮನೆಗೆ ನಮ್ಮ ಸೀತನ ಮದುವೆ ಮಾಡಿಕೊಟ್ರೆ ಚೆನ್ನಾಗಿರ್ತಾಳೆ ಅನ್ನೋ ನಂಬಿಕೆ ಇದೆ ಅಣ್ಣ. ಬೆಂಕಿ ಎತ್ತವ್ರ ಹಣ ಆಸ್ತಿಗೆ. ಏಯ್, ದೊಡ್ಡವ್ರನ್ನ ಮಾತಾಡಿದಾರೆ ಗೊತ್ತೇನೋ? ಶ್ರೀಮಂತರ ಮನೆ ಸವಾಸ ಬೆಂಕಿ ಜೊತೆ ಸರ್ಸ ಅಂತ. ಅಮರ್, ಹಾಸಿಗೆ ಇದ್ದಷ್ಟು ಕಾಲು ಚಾಚಬೇಕಪ್ಪ. ದೊಡ್ಡವ್ರು ಹೇಳ್ದಾಗೆ
ಬಡವ್ರ ಮನೆ ಊಟ ಚಂದ, ಶ್ರೀಮಂತರ ಮನೆ ನೋಟ ಚಂದ ಅನ್ನೋಗೆ ಮಾತಲ್ಲೇ ಹೊಟ್ಟೆ ತುಂಬಿಸೋ ಜನ ಕಾಣೋ ಅವರು. ಅಂತ ಕಟುಕ್ರ ಮನೆಗೆ ನನ್ನ ತಂಗಿ ಸೀತಾಳನ್ ಕೊಡೋದ ಸಾಧ್ಯನೇ ಇಲ್ಲ. ನೋಡು, ಈ ನನ್ನ ತಂಗಿ ಮದುವೆ ಆಗಿಲ್ಲ ಅಂತಂದ್ರೂ ಪರವಾಗಿಲ್ಲ, ನಾ ಮಾತ್ರ ಪುಲ್ಗರ್ ಸಂಬಂಧಕ್ಕೆ ನನ್ನ ತಂಗಿ ಕೊಡೋದಿಲ್ಲ. ನನ್ನ ಮಾತು ಸ್ವಲ್ಪ ಕೇಳೋಣ. ಜಗದೀಶ ಸೀತನ ಮದುವೆ ಆದ್ಮೇಲೆ ಸರೋಗ್ ಬಂದ ನಂಬಿಕೆ ಇದೆ ಅಣ್ಣ. ಕೇಳು ಮಾತು. ಒಂದ್ ವೇಳೆ ನಮ್ಮ ಸೀತನ ಬೇರೆ ಊರು ಕೊಟ್ಟು ಮದುವೆ ಮಾಡ್ದನ್ಕೋ, ಅವಳು ಚೆನ್ನಾಗಿದ್ರೆ ಏನೋ ಗ್ಯಾರಂಟಿ. ಒಪ್ಕೊಳ್ಳೋಣ. ನೀನೇನು ಹೇಳಿದ್ರು ನಾನು ಒಪ್ಕೊಳ್ಳಲ್ಲ ಕಣೋ. ಅಣ್ಣ ಅಣ್ಣ, ಸೀತಾ ಕೂಡ ಈ ಮದುವೆಗೆ ಒಪ್ಕೊಂಡಿದ್ದಾಳೆ. ದಯವಿಟ್ಟು ಇಲ್ಲ ಮೇಡ, ಒಪ್ಕೊಳ್ಳೋಣ. ಸೀತಾ ಈ ಮದುವೆಗೆ ಒಪ್ಕೊಂಡ? ಅಮ್ಮ ಅಮ್ಮ ಸೀತಾ, ನೀನು ಮದುವೆಗೆ ಒಪ್ಕೊಂಡ್ಯಾನಮ್ಮ? ನೀನು ಮದುವೆಗೆ ಒಪ್ಕೊಂಡ್ಯಾ? ಬೇಡ ತಾಯಿ, ಬೇಡ ಕಣಮ್ಮ. ನೋಡು, ಅವ್ರಿಗಿಂತ ಅದ್ದೂರಿಯಾಗಿರೋ ಮನೆತನ ನೋಡಿ ನಾನು ನಿನ್ನ ಮದುವೆ ಮಾಡ್ತೀನಿ ಕಣಮ್ಮ, ನಾನು ನಿನ್ನ ಮದುವೆ ಮಾಡ್ತೀನಿ. ಆದರೆ ಸೀತಾ ಆ ಕಟುಕು ಸಂಬಂಧ ನಮಗೆ ಬೇಡಮ್ಮ, ನಮಗೆ ಬೇಡ ಕಣ. ಅಣ್ಣ ನೋಡು, ನನಗೆ ಈ ಮದುವೆ ಒಪ್ಪಿಗೆ ಇದೆ ಅಣ್ಣ. ದಯವಿಟ್ಟು ನೀನು ನೊಂದ್ಕೋಬೇಡ. ನಾನು ಮದುವೆ ಮಾಡಿಕೊಂಡ್ರೆ ಅವ್ರ ಜೊತೆ ಚೆನ್ನಾಗಿರ್ತೀನಿ. ನೀನು ಯೋಚನೆ ಮಾಡಬೇಡ ಅಣ್ಣ. ಏನು ಹೇಳ್ತಿದ್ಯಮ್ಮ ನೀನು? ಅವ್ರನ್ನ ಮದುವೆ ಮಾಡ್ಕೊಂಡ್ರೆ ನೀನು ಚೆನ್ನಾಗಿರ್ತೀಯ? ಇಲ್ಲಮ್ಮ, ಇಲ್ಲ, ಅವ್ರ ಬಗ್ಗೆ ನಿನಗೆ ಗೊತ್ತಿಲ್ಲ ಕಣೆ. ಅಮ್ಮ ಸೀತಾ, ಅವ್ರಿಗೆ ಹಣ, ಆಸ್ತಿ, ಅಂತಸ್ತನ ಪ್ರೀತಿ ಗೊತ್ತೇ ವಿನಃ ನಿನ್ನ ಒಳ್ಳೆ ಮನಸ್ಸನ್ನ ಅರ್ಥ ಮಾಡ್ಕೊಂಡು ಪ್ರೀತಿಸೋದು ಅವ್ರಿಗೆ ಗೊತ್ತಿಲ್ಲಮ್ಮ, ಗೊತ್ತಿಲ್ಲ. ಬೇಡ ತಂಗಿ, ಬೇಡಮ್ಮ. ನಿಂಗೆ ಒಳ್ಳೆ ಸಂಬಂಧ ನೋಡಿ ನಾನು ಮದುವೆ ಆಗ್ತೀನಿ. ಆದ್ರೆ ಸೀತಾ, ಅವ್ರನ್ನ ಬೇಡದ್ರೆ ನೀನು ಒಪ್ಕೋಬೇಡಮ್ಮ. ಜಗದೀಶನ್ ಮದುವೆ ಆಗ್ಬೇಡಮ್ಮ. ಅಣ್ಣ, ಯಾಕೆ ಇಷ್ಟೊಂದು ನೊಂದ್ಕೋತಿದ್ಯಾ? ನೋಡು, ಆ ಥರ ಏನೂ ಆಗೋದಿಲ್ಲ. ನಾನು ಈ ಮದುವೆಗೆ ಒಪ್ಕೊಂಡಿದ್ದೀನಿ. ಅವ್ರ ಮದುವೆ ಮಾಡ್ಕೊಂಡ್ರೆ ನಾನು ತುಂಬ ಚೆನ್ನಾಗಿರ್ತೀನಿ. ನಗ್ನಾಗ್ತಾ ಅವ್ರ ಜೊತೆ ಬಾಳ್ತೀನಿ ಅನ್ನೋ ನಂಬಿಕೆ ನನಗಿದೆ. ನಿಜವಾಗ್ಲೂ ಅವ್ರ ಜೊತೆ ತುಂಬ ಚೆನ್ನಾಗಿರ್ತೀನಿ ಅಣ್ಣ, ಚೆನ್ನಾಗಿರ್ತೀನಿ. ಹೌದಣ್ಣ, ಒಪ್ಕೊಳ್ಳೋಣ. ಇಲ್ಲ ಅಂತ ಹೇಳ್ಬೇಡ ಯಾವುದು ಕಾಣ್ಕೊಂಡು. ಸೀತಾ, ನಿಜವಾಗ್ಲೂ ನಿನ್ನ ಮನಸ್ಸಿಂದ ಒಪ್ಕೊಂಡಿದ್ಯೋ ಅಥವಾ ಯಾರ ಒಪ್ಕೊಂಡಿದ್ಯೋ? ಇಲ್ಲ ಕಣೆ, ನಾನು ನಮ್ಮ ಅಣ್ಣ ಅಕ್ಕನ ಹತ್ರ ಸುಳ್ಳು ಹೇಳ್ತೀನ? ಮನಸ್ಸಿಂದನೇ ಈ ಮದುವೆಗೆ ಒಪ್ಕೊಂಡಿದ್ದೀನಿ. ಸರಿ ಅಮ್ಮ, ಆಗಲಿ. ನೀವೆಲ್ಲ ಮದುವೆಗೆ ಒಪ್ಕೊಂಡಿದ್ದೀರಾ ಅಂತಂದಮೇಲೆ ನಂದೇನಮ್ಮ ಇದೆ? ನನಗೂ ಸಂತೋಷನೇ ಅಮ್ಮ. ಋಣಾನುಬಂಧ ರೂಪೇನ ಪತಿ ಪತ್ನಿ ಸುತಾಲಯ ಅನ್ನೋ ಹಾಗೆ ಯಾರ್ಯಾರು ಎಲ್ಲಿಗೆ ಸೇರಬೇಕೋ ಅಲ್ಲೇ ಹೋಗಿ ಸೇರಬೇಕು. ಆಗ್ಲಮ್ಮ, ಒಟ್ಟಿನಲ್ಲಿ ನೀವುಗಳು ಸಂತೋಷದಿಂದ ನಗ್ನಗ್ತಾ ಇದ್ರೆ ನಿಮ್ಮ ಅಣ್ಣನಿಗೆ ಸಾಕಮ್ಮ. ಒಟ್ಟಿನಲ್ಲಿ ಈ ನಮ್ಮ ಸಂಸಾರ ಆನಂದ ಸಾಗರ ಆಗುತ್ತೆ ಅಲ್ವಾ ಅಣ್ಣ? ಏನು ಎಲ್ಲರೂ ಒಟ್ಟಿಗೆ ಸೇರಿ ಏನೋ ಸಂಸಾರದ ಬಗ್ಗೆ ಮಾತಾಡ್ತಾ ಇದ್ದೀರಲ್ಲ? ಪರಿಜ್ಞಾನ ಇಲ್ವಲ್ಲ ಅದಕ್ಕೆ. ಅಪ್ಪ, ಒಳ್ಳೆ ಸಮಯಕ್ಕೆ ಬಂದ್ರಿ. ಅಣ್ಣ ಹೇಳ್ತಿದ್ದ, ನಾವೆಲ್ಲರೂ ಹೀಗೆ ನಗ್ನಗ್ತಾ ಇದ್ರೆ ನಮ್ಮ ಮನೆ ನಂದಗೋಕಲ್ವಾಗಿರುತ್ತೆ, ನಾವೆಲ್ಲ ತುಂಬಾ ಚೆನ್ನಾಗಿರ್ತೀವಿ ಅಂತ ಹೇಳ್ತಿದ್ದ. ನೀವೆಲ್ಲ ಸೇರಿ ನನ್ನೊಬ್ಬನ ಚೆನ್ನಾಗಿ ನೋಡ್ಕೊಂಡ್ಬಿಟ್ರೆ ಈ ಮನ ನಂದಗೋಕಲಾಗಿರುತ್ತೆ. ಅದೇ ಕೂಡ ನಮ್ಮ ಆಸೆ ಅಲ್ವೇನಪ್ಪ? ಹೌದು, ಹೌದಮ್ಮ, ಹೌದು. ಅಂಗಳದಲ್ಲಿ ಅರಳಿದ ಪ್ರೀತಿಯ ಸಂಚಾರ, ದೇವರೇ ಬಂದರು ನಾಚಲೇಬೇಕು, ಸ್ವರ್ಗವೇ ನಮ್ಮಿ ಸಂಸಾರ.
ಪ್ರೀತಿಯ ಸಂಚಾರ ದೇವರೇ ಬಂದರು ನಾಚಲೇಬೇಕು ಸ್ವರ್ಗವೇ ನಮ್ಮ ಸಂಸಾರ ಕಾಲಡಿದ್ದರು ಬುದ್ಧನ ಮನಸೋ ನಮ್ಮ ನನ್ನ ಅಣ್ಣನ ಕೈ ತುತ್ತು ನಮ್ಮ ಅಮ್ಮನ ಕೈ ತುತ್ತು ನಾವು ಮಕ್ಕಳ ಮನಸೋರು ಅದು ಅಣ್ಣನಿಗೂ ಗೊತ್ತು ಇಲ್ಲಿ ಪ್ರೀತಿಯ ಸಿಹಿ ಮುತ್ತು ಇಲ್ಲಿ ಪ್ರೀತಿಯ ನಮ್ಮ ಸ್ವತ್ತು ಇಲ್ಲಿ ಅಕ್ಕರೆಯ ಹಾಡೇ ಕುಬೇರನ ಸಂಪತ್ತು ರೆಪ್ಪೆಗಳ ಕಾವಲಲ್ಲಿ ಕಣ್ಗಳಿಗೆ ಬೆಳಕು ಅಣ್ಣನ ಈ ಕಾವಲಲ್ಲಿ ನಮಗಳಿಗೆ ಬದುಕು ಅಣ್ಣ ನಮ್ಮ ಅಣ್ಣ ಇವನು ನಮ್ಮ ದೇವರು ಕೋಟಿ ಜನ್ಮ ಬಂದರು ಬೇರೆಯಾದನು ತಿಂಗಳ ಬೆಳಕಿನ ಅಂಗಳದಲ್ಲಿ ಅರಳಿದೆ ಪ್ರೀತಿಯ ಸಂಚಾರ ದೇವರೇ ಬಂದರು ನಾಚಲೇಬೇಕು ಸ್ವರ್ಗವೇ ನಮ್ಮೀ ಸಂಸಾರ ಯೋಧನ ಹಿರಿಮೆ ರೈತನ ತಾಳ್ಮೆ ಎಲ್ಲವೂ ಇವನೊಳಗುಂಟು ಭೂಮಿಯ ಸಹನೆ ಬಾನಿನ ಕರುಣೆ ಅಣ್ಣನ ನೆರಳಲ್ಲಿ ಉಂಟು ಇದು ತುಂಬಿದ ಸಂಸಾರ ಇಲ್ಲಿ ಪ್ರೀತಿಯ ಅಧಿಕಾರ ಹಸು ಕಂದನ ಅಳುವಂತೆ ಪ್ರತಿಯೊಬ್ಬರ ಮಮಕಾರ ಇದು ಕಾಲದ ಗಡಿಯಾರ ತಿರುಗೋಣ ಮನಸಾರ ಶತಕೋಟಿ ಜನಗಳಲ್ಲಿ ನಮದೊಂದೇ ಸಂಸಾರ ಆ ಬ್ರಹ್ಮನ ಕೈಯಲ್ಲಿದೆ ಜಗದ ಲೆಕ್ಕಗಳು ಈ ಅಣ್ಣನ ಕೈಯಲ್ಲಿದೆ ನಮ್ಮ ಸುಖ ದುಃಖಗಳು ಅಣ್ಣ ನಮ್ಮ ಅಣ್ಣ ಇವನು ನಮ್ಮ ದೇವರು ಕೋಟಿ ಜನ್ಮ ಬಂದರು ಮರೆಯನು ನಮ್ಮನು ತಿಂಗಳ ಬೆಳಕಿನ ಅಂಗಳದಲ್ಲಿ ಅರಳಿದ ಪ್ರೀತಿಯ ಸಂಚಾರ ದೇವರೇ ಬಂದರು ನಾಚಲೇಬೇಕು ಸ್ವರ್ಗವೇ ನಮ್ಮೀ ಸಂಸಾರ ನಮ್ಮೊಳಗೆ ನಮ್ಮೆದೆಯೊಳಗೆ ನಮ್ಮೊಳಗೆ ನಮ್ಮೆದೆಯೊಳಗೆ ಸಾವಿರ ಕನಸು ಇದೆ ಕನಸೊಳಗೆ ಪ್ರತಿ ಮನಸ್ಸೊಳಗೆ ನಿರ್ಮಲ ಪ್ರೇಮವಿದೆ ಅಣ್ಣ ನಮ್ಮ ಅಣ್ಣ ಇವನು ನಮ್ಮ ದೇವರು ಕೋಟಿ ಜನ್ಮ ಬಂದರು ಕೋಟಿಗೊಬ್ಬರು ನಮ್ಮಪ್ಪ ಕುಡಿಯೋದ್ ಬಿಟ್ಬಿಟ್ರೆ ಅದೇ ಸಾಕು ನಮ್ಮ ಕೋಟಿ ಸಿದ್ದಂಗೆ ಅಪ್ಪ ಕುಡಿಯೋದ್ ಬಿಡ್ತೀವಲ್ವೇನೋ ಆಯ್ತಮ್ಮ ಅಮ್ಮ ಆಯ್ತಮ್ಮ ಇನ್ಮೇಲೆ ನಮ್ ಸಂಸಾರ ಆನಂದ ಸಾಗರ ಅಂತ ನಿಜವಾಗ್ಲು ಅಮ್ಮನ ಮೇಲೆ ಆಣೆ ಮಾಡಿ ಕುಡಿಯೋದನ್ ಬಿಡ್ತೀಯಾ ಅಮ್ಮನ ಮೇಲೆ ಬೇಡಪ್ಪ ಆಮೇಲೆ ಅಮ್ಮ ಸತ್ತಿದ್ದಾಳೆ ಅಂತ ಸುಳ್ಳು ಹೇಳ್ತೀಯ ನನ್ ತಲೆ ಮೇಲೆ ಕೈ ಇಡು ಆಯ್ತಮ್ಮ ಅಯ್ಯಯ್ಯೋ ಬೇಡ ಕಣೆ ಅಕ್ಕ ಅಪ್ಪ ಮತ್ತೆ ಕುಡಿದ್ರೆ ಬೇಡ ಬೇಡ ಬೇಕಾದ್ರೆ ನನ್ ಮೇಲೆ ಆಣೆ ಮಾಡ್ಬಿಡಪ್ಪ ಬೇಡ ಬೇಡ
ಕಲ್ಪನಾ. ನಿಮ್ಮಿಬ್ಬರ ತಲೆ ಮೇಲೂ ಪ್ರಮಾಣ ಮಾಡಿ ಹೇಳ್ತೀನಿ, ನಾನು ಇನ್ನು ಮುಂದೆ ಕುಡಿಯಲ್ಲ. ಅಪ್ಪ ನಮ್ಮಪ್ಪ ಕುಡಿಯೋದ್ ಬಿಡಿಸ್ದಲ್ಲ ಅಷ್ಟೇ ಸಾಕು. ಅಮ್ಮ ಬನ್ನಿ. ಕಲ್ಪನಾ, ಸೀತಾ ಅಮ್ಮ ನೀವು ಸ್ವಲ್ಪ ಒಳಗಡೆ ಹೋಗಿ ಅಪ್ಪನ ಹತ್ರ ಮಾತಾಡೋದಿದೆ. ಸರಿ. ಮದ್ವೆ ಬಗ್ಗೆ ಮಾತಾಡ್ತಿದ್ಯಾ? ಹೂನಮ್ಮ. ಸರಿ ಸರಿ. ಇವಾಗಲಾದ್ರೂ ಸ್ವಲ್ಪ ಜವಾಬ್ದಾರಿ ತಗೋತಾರ ಕೇಳಿ ನೋಡ್ತೀನಿ. ಅಪ್ಪ ಕುಡಿಯಲ್ಲ ಅಂತ ಹೇಳಿದಾರಲ್ಲ, ಕುಡಿಯೋದು ಬಿಟ್ಟಿದ್ದಾರೆ, ಮತ್ತೆ ಕುಡಿಯೋ ವಿಷಯನ ಹೇಳಕ್ ಹೋಗ್ಬೇಡ. ಇನ್ ಕುಡ್ತಾ ಕುಡ್ತಾ ಅಂದ್ರೆ ಅಪ್ಪನ ತಲೆ ಕೆಟ್ಟಿ ಮತ್ತೆ ಬಾರ್ ಕಡೆ ಹೋಗ್ಬಿಟ್ಟಾನು. ಸರಿನಮ್ಮ. ಸರಿ ಅಣ್ಣ. ಅಪ್ಪ. ಏನಪ್ಪ? ಏನಿಲ್ಲಪ್ಪ, ಹಾಂ ನಿಮ್ಗೊಂದು ಮಾತು ಕೇಳಿದೆ, ಹಾಂ ನಿಮಗೆ ಗೊತ್ತಿಲ್ಲದೆ ಹಾಂ. ನಾನೊಂದು ನಿರ್ಧಾರ ತಗೊಂಡ್ಬಿಟ್ಟಿದ್ದೀನಪ್ಪ. ಏನಪ್ಪ ಅದು? ಏನು ಹೇಳು? ನಮ್ಮ ಸೀತಾಳ್ಗೂ ಕಲ್ಪನಾಳ್ಗೂ ಹಾಂ. ಮದುವೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಪ್ಪ. ಅದಕ್ಕೆ ವರನೂ ಕೂಡ ನೋಡಾಗಿದೆ. ನೋಡಿಪ್ಪ, ಈ ಮದುವೆಗೆ ನೀವೇ ಜವಾಬ್ದಾರಿ ತಗೊಂಡು ನೀವೇ ಮುಂದೆ ನಿಂತು ಅವ್ರ ತಲೆ ಮೇಲೆ ಎಕ್ಸತೆ ಕಾಳಾಕ್ಬೇಕಾಗಿರೋದು ನಿಮ್ಮ ಧರ್ಮನಪ್ಪ. ನೋಡು, ನೀನು ಮದುವೆನಾರ ಮಾಡು, ತಿಥಿನಾರ ಮಾಡು, ನನಗೆ ಖರ್ಚಿಗೆ ಬೇಕಾಗಿರೋದು ಹಣ. ಅದು ಕೊಟ್ಬಿಟ್ರೆ ನಾನು ಇಲ್ಲಿಂದ ಜಾಗ ಖಾಲಿ ಮಾಡ್ತೀನಿ. ಇಷ್ಟೊತ್ತವರೆಗೂ ನಿಮ್ಗೆ ಬದಲಾಗಿದೆ ಅಂದ್ಕೊಂಡಿದ್ದಲ್ಲಪ್ಪ, ಮತ್ತೆ ಮತ್ತೆ ನಿಮ್ಮ ಹಳೆ ಚಾಳಿ ಶುರು ಮಾಡ್ಕೊಂಡ್ರ? ಮದುವೆ ಹೇಗೆ ಮಾಡಬೇಕು, ಯಾರ ಹತ್ರ ಹೋಗಿ ಹಣ ಕೇಳಬೇಕು ಅಂತ ನಾನು ಒದ್ದಾಡ್ತಾ ಇದ್ರೆ ಇಂಥ ಪರಿಸ್ಥಿತಿನಲ್ಲಿ ಬಂದು ದುಡ್ಡು ಅಂತ ಸಾಯ್ತಿದ್ದೀರಲ್ಲಪ್ಪ. ನೋಡಿ, ನನ್ನ ಹತ್ರ ಒಂದು ನಯ ಪೈಸೆ ಕೂಡ ಇಲ್ಲ. ಅದೇನು ಮಾಡ್ಕೋತೀರ ಮಾಡ್ಕೋಗಿ, ನನ್ನ ಹತ್ರ ಒಂದು ರೂಪಾಯಿ ಕೂಡ ಕೊಡಲ್ಲ ನಿಮಗೆ. ಏಯ್ ಪ್ರಸಾದ, ಹಣ ಕೊಡು ಅಂದರೆ ವೇದಾಂತ ಮಾತಾಡ್ತೀಯನೋ? ಏಯ್ ಬರ ಇಲ್ಲಿ, ಬರ ಇಲ್ಲಿ. ಅವ್ರಿಗೆ ಈಗಲೇ ಮದುವೆ ಏನು ಬೇಡ, ಇನ್ನು ಅವ್ರು ಮದುವೆ ಮಾಡು ಅಂತ ಯಾರು ಹೇಳಿದ್ರು ನಿನಗೆ? ಅವ್ರಿಗೆ ಈಗಲೇ ಮದುವೆ ಬೇಡ. ನಾನು ಬಿಟ್ಬಿಟ್ಟು ಏನಾರ ನೀನು ಮದುವೆ ಮಾಡಿದ್ರೆ ಆ ಮದುವೆಗೆ ನಾ ಖಂಡಿತ ಬರೋಕ್ಕಿಲ್ಲ. ಈಗ ನನಗೆ ಹಣ ಕೊಡ್ತೀಯ ಇಲ್ವಾ? ಒಂದು ನಯ ಪೈಸೆ ಕೊಡೋದಿಲ್ಲ. ಹಾಂ ಕೊಡೋದಿಲ್ವಾ? ಹಾಗಾದ್ರೆ ನೀನು ಹಣ ಕೊಡೋದಿಲ್ಲ? ಕೊಡಲ್ಲಪ್ಪ. ಏಯ್, ನಾನು ಬಿಟ್ಬಿಟ್ಟು ಅವ್ರ ಮದುವೆ ಅದು ಹೆಂಗ್ ಮಾಡ್ತೀನಿ ನಾನು ನೋಡ್ತೀನಿ ಕಣ. ಏಯ್, ನಾನು ನೋಡ್ತೀನಿ ಕಣ, ನಾನು ನೋಡ್ತೀನಿ ಕಣ. ಲೇ, ನಾನು ನೋಡ್ತೀನಿ. ಅಪ್ಪ 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 ನಿಂತ್ಕೊಳ್ಳಪ್ಪ. ಏನಮ್ಮ ಏನಮ್ಮ ಇದೆಲ್ಲ? ಆರಾಮಾಗಿ ಸತ್ತು ಸ್ವರ್ಗ ಸೇರ್ಕೊಂಡು ಮೇಲ್ಗಡೆಯಿಂದ ಇದೆಲ್ಲ ನೋಡಿ ನಗ್ತಾ ಇದ್ದೇನಮ್ಮ. ಕಷ್ಟಪಟ್ಟು ನನ್ನ ತಂಗಿನ ಮದುವೆ ಮಾಡಬೇಕು ಅನ್ನೋ ಕನಸು ನೋದ್ಕೊಂಡಿದ್ರೆ ಅಪ್ಪ ಕನ್ಸ್ಗೆಲ್ಲ ತಣ್ಣೀರು ಇರ್ತಿದ್ರೆ ನೋಡ್ಕೊಂಡು ಹಾಗೆ ಇದ್ದಲ್ಲಮ್ಮ. ಈಗೇನಮ್ಮ ಮಾಡ್ಲಿ? ನನ್ನ ತಂಗಿನ ಮದುವೆ ನಾನು ಹೇಗಮ್ಮ ಮಾಡ್ಲಿ? ನೀನು ಕೊಟ್ಟಿರೋ ಮಾತನ್ನ ನಾನು ಹೇಗಮ್ಮ ಉಳಿಸ್ಕೊಳ್ಳಿ? ಅಮ್ಮ ಅಮ್ಮ, ನೀನು ಕೊಟ್ಟಿರೋ ಮಾತನ್ನ ಉಳಿಸ್ಕೊಳ್ಳೋದಿಕ್ಕೆ ಈ ನಿನ್ನ ಮಗಂಗೆ ನೀನೇ ಶಕ್ತಿ ಕೊಟ್ಟು ಕಾಪಾಡ್ಬೇಕಮ್ಮ, ನೀನೇ ಶಕ್ತಿ ಕೊಟ್ಟು ಕಾಪಾಡಬೇಕು. ಈ ಸೃಷ್ಟಿಯಲ್ಲಿ ಮಾನವನ ಜೀವನ ಅತ್ಯಂತ ಶ್ರೇಷ್ಠವಾಗಿದೆ. ಸೃಷ್ಟಿಕರ್ತನು ಸೃಷ್ಟಿಸಿದ
ಈ ಮಾಯಾ ಪ್ರಪಂಚದಲ್ಲಿ ಪ್ರಕೃತಿ ದತ್ತವಾದ ಭೂಮಿ, ಗಾಳಿ, ನೀರು, ಬೆಳಕು, ಆಕಾಶ, ಸೂರ್ಯ, ಚಂದ್ರ ಇವುಗಳ ಸೇವೆ ಮಾನವ ಮತ್ತು ಪ್ರಾಣಿ ಪಕ್ಷಿಗಳಿಗೆ ಬೇಕೇ ಬೇಕು. ಈ ಪ್ರಕೃತಿ ಇಲ್ಲ ಅಂದ್ರೆ ಮಾನವ ಕುಲವೇ ನಶ್ವರ. ಓ ದೇವರೇ, ನೀನು ಸೃಷ್ಟಿಸಿರುವ ಈ ಮಾಯಾ ಜಗತ್ತು ಅವಿಸ್ಮರಣೀಯವಾದದ್ದು. ಓ ಕವಿಗಳು, ಯಾವ್ದೋ ಕನ್ಸಿನ ಲೋಕದಲ್ಲಿ ಮುಳುಗಂಗಿದ್ದೀರಾ? ಏನ್ ಸಮಾಚಾರ? ಕಲ್ಪನಾ, ನೀನಾ? ಯಾವಾಗ ಬಂದೆ? ನಾನೇ ಫೋನ್ ಮಾಡಿ ನಿನ್ನ ಬರೋದಕ್ಕೆ ಹೇಳೋಣ ಅಂತಿದ್ದೆ. ಏನಾಗಬೇಕಾಗಿತ್ತು ನನ್ನಿಂದ ಹೇಳಿ. ಕಲ್ಪನಾ, ದೊಡ್ಡವರ ನಿಶ್ಚಯದಂತೆ ನಮ್ಮಿಬ್ಬರಿಗೂ ಮದುವೆಗೆ ಒಪ್ಪಂದ ಆಗಿದೆ. ಆದರೆ ಈ ಕವಿ ಪುಂಗವನ್ನ ಮದುವೆ ಆಗೋದಕ್ಕೆ ನಿನಗೆ ಸಂಪೂರ್ಣವಾಗಿ ಒಪ್ಪಿಗೆ ಇದೆಯೋ ಇಲ್ಲವೋ ಅಂತ ಕೇಳಿ ತಿಳ್ಕೊಳ್ಳೋದಕ್ಕೆ ಈ ನನ್ನ ಮನಸ್ಸು ಮಿಡಿತಾ ಇದೆ. ನೋಡಿ ಕವಿಗಳೇ, ನಮ್ಮ ಅಣ್ಣಂದಿರ ನಿರ್ಧಾರ ಸರಿಯಾಗೇ ಇರುತ್ತೆ. ಅವ್ರು ನಿಮ್ಮನ್ನ ಒಪ್ಕೊಂಡು ನನ್ನ ಜೊತೆ ಮದುವೆ ಮಾಡಿಸೋದಕ್ಕೆ ಹೊರಟಿದ್ದಾರೆ ಅಂದಮೇಲೆ ನಂದು ಯಾವ ಅಭ್ಯಂತರನೂ ಇಲ್ಲ. ನಿಮ್ಮನ್ನು ಮದುವೆ ಮಾಡ್ಕೊಳ್ಳೋದಕ್ಕೆ ನಾನು ಪುಣ್ಯ ಮಾಡಿದೆ, ನೀವು ಸದ್ಗುಣ ಸಂಪನ್ನ. ಕಲ್ಪನಾ, ನೀನು ಕೂಡ ಸದ್ಗುಣ ಸಂಪನ್ನಳು. ನಿನ್ನ ಮಡದಿಯಾಗಿ ಪಡೆಯುತ್ತಿರುವ ನಾನೇ ಅದೃಷ್ಟವಂತ. ಈ ನನ್ನ ಹೃದಯಕ್ಕೆ ನೀನೇ ಮಹಾರಾಣಿ. ನೀವು ನನ್ನ ಬಾಳ್ ಬೆಳಕಕ್ಕೆ ಬಂದಿರೋ ಅವತಾರ ಪುರುಷ. ಒಟ್ನಲ್ಲಿ ಹೇಳಬೇಕಂದ್ರೆ ನಿಮ್ಮನ್ನು ಮದುವೆ ಮಾಡ್ಕೊಳ್ಳೋದಕ್ಕೆ ನಾನು 7 ಜನ್ಮದಲ್ಲೂ ಪುಣ್ಯ ಮಾಡಿದ್ದೆ. ಕಲ್ಪನಾ, ಹೃದಯಗಳೆರಡು ಒಂದಾಗಿ ಶುಭ ಮಿಲನಕ್ಕೆ ರೆಡಿಯಾಗಿದ್ದೀವಿ. ಈ ಸಂದರ್ಭದಲ್ಲಿ ಒಂದು ಹಾಡನ್ನು ಆಡಿ ಈ ನಮ್ಮ ಹೃದಯವನ್ನು ಸಂತೋಷಪಡಿಸೋಣವೇ?